ಬೆಂಗಳೂರು ಟು ಮೈಸೂರು ಎಲ್ಲರೂ ಹೆಂಗೆ ಹೋಗ್ತಾರೆ? ಒಂದು ಬಸ್ಸಲ್ಲಿ ಹೋಗ್ತಾರೆ, ಇಲ್ಲ ಟ್ರೈನಲ್ಲಿ ಹೋಗ್ತಾರೆ, ಇಲ್ಲ ಓನ್ ವೆಹಿಕಲ್ಸ್ ಇದ್ದರೂ ಬೈಕು ಇಲ್ಲ ಕಾರಾಗಿ ಹೋಗ್ತಾರೆ. ಅದೇ ಥರ ನಾವು ಒಂದು ಕಾರ್ ಬುಕ್ ಮಾಡ್ಕೊಂಡು ತರೋಣ ಅಂತೇಳಿ ಬೆಳಗ್ಗೆ 6 ಗಂಟೆಗೆ ಎದ್ದಂದು ಆಟೋ ಬುಕ್ ಮಾಡ್ಕೊಂಡು ಬನಶಂಕರಿ ಮೆಟ್ರೋ ಸ್ಟೇಷನಿಗೆ ಹೋದ್ವಿ. ಬನಶಂಕರಿ ಮೆಟ್ರೋ ಸ್ಟೇಷನಲ್ಲಿ ಟಿಕೆಟ್ ತಗೊಂಡು ಮೆಟ್ರೋ ಹತ್ತೋಣ ಅಂತ ಹೋದಾಗ ನಮಗಲ್ಲೊಂದು ಗುಡ್ ನ್ಯೂಸ್ ಕಾದಿತ್ತು. ಏನಪ್ಪ ಅಂದರೆ ನಾವು ಬುಕ್ ಮಾಡಿರೋ ಕಾರು ಕ್ಯಾನ್ಸಲ್ ಆಗಿತ್ತು. ಏನು ಮಾಡೋಣ ಅಂತ ಗೊತ್ತಾಗ್ದಲೇ ಮತ್ತೆ ಅದೇ ಮೆಟ್ರೋ ಹತ್ಕೊಂಡು ವಾಪಸ್ಸು ಮೆಜೆಸ್ಟಿಕ್ಕಿಗೆ ಹೋದ್ವಿ. ಅಲ್ಲಿ ನನ್ನ ಫ್ರೆಂಡ್ ಕಾಯ್ತಿದ್ದ. ನಾವೆಲ್ಲ ಹಾಳಾಗ್ತಿರೋದು ಇವನಿಂದಾನೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಆಮೇಲೆ ಆಗಿದ್ದಾಯಿತು ಅಂತೇಳಿ ಬಸ್ಸಿಗೆ ಹೋಗೋಣ ಅಂತ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಅಲ್ಲೋದ್ರೆ ಬಸ್ಸಿಲ್ಲ ಮೈಸೂರಿಗೆ ಹೋಗೋವು. ಅದಕ್ಕೆ ಇನ್ನೇನು ಮಾಡೋದು ಅಂತ ತಿಂಡಿ ತಿನ್ನೋಣ ಅಂತ ಹೋದ್ವಿ. ತಿಂಡಿ ತಿನ್ನೋಣ ಅಂತ ಹೋದರೆ ಇನ್ನೊಂದು ಮಕ್ಕಳಿಗೆ ಎಲ್ಲೋದ್ರೂ ಇಡ್ಲಿ ವಡೆ ಬಿಟ್ಟು ಬೇರೆ ಏನೂ ಸಿಗೋಲ್ಲ. ಯಾವಾಗ ಹೋದ್ರೂ ಇಡ್ಲಿ ವಡೆ ಆರ್ಡ್ರ್ ಮಾಡ್ತಾರೆ. ಆರ್ಡ್ರ್ ಮಾಡಿ ಪೇಮೆಂಟ್ ಮಾಡಿದ್ವಿ. ಆಮೇಲೆ ಇವರಿಬ್ಬರು ಇಡ್ಲಿ ವಡೆ ತಿಂದರು. ಆಮೇಲೆ ನಾನು ದೋಸೆ ತಿಂದು ಟ್ರೈನ್ ನೋಡಿದ್ವಿ. ಟ್ರೈನ್ ಇತ್ತು. ಟ್ರೈನ್ ನೋಡಿದ ಮೇಲೆ ನಾವು ರೈಲ್ವೆ ಸ್ಟೇಷನಿಗೆ ಹೋಗಿ 3 ಮೈಸೂರಿಗೆ ಟಿಕೆಟ್ ತಗೊಂಡ್ವಿ. ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡಿ ನಮ್ಮ ಟ್ರೈನ್ 8ನೇ ಪ್ಲಾಟ್ಫಾರ್ಮಲ್ಲಿ ನಿಂತಿತ್ತು. ನಾವು 3 ಜನ ಹೋಗಿ ಟ್ರೈನಲ್ಲಿ ಕೂತ್ಕೊಂಡ್ವಿ. ಆಮೇಲೆ ನಾವು ಹೋಗಿ ಮೈಸೂರಿಗೆ ಇಳಿದ್ವಿ. ಇಲ್ಲೊಂದು ಅಕ್ಕ ಫೋಟೋ ತೆಗೆಸ್ಕೊಂತಿತ್ತು. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಆಮೇಲೆ ಆ ಅಕ್ಕ ಫೋಟೋ ತೆಗೆಸ್ಕೊಂತ ನೋಡಿದ್ಮೇಲೆ ಒಂದು ಬೈಕ್ ಬುಕ್ ಮಾಡಿದ್ವಿ. ಆ ಬೈಕು ಕ್ಯಾನ್ಸಲ್. ಇಲ್ಲೊಂದು ಆಮೇಲೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಮತ್ತೆ ಒಂದು ಕಾರ್ ಬುಕ್ ಮಾಡಿಸಿ ನಾವೆಲ್ಲರೂ ಕಾರಾಗಿ ಹೋದ್ವಿ. ಮೈಸೂರಿಗೆ ಹೋಗಿ ನಾವು ಕೆಲವು ಮ್ಯೂಸಿಯಮ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾರಿಗೂ ಏನು ತೊಂದರೆ ಆಗಲ್ಲ ಅಂತ ಅನ್ಕೊತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ.